25th one. What are the factors that determine cropping pattern in India? ಕ್ರಾಪಿಂಗ್ ಪ್ಯಾಟರ್ನ್ ಅದನ್ನ ಡಿಫೈನ್ ಮಾಡುವಂತ ಅಂಶಗಳು ಯಾವುದು ಅಂತ ಕೇಳಿದ್ದಾರೆ. ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ಫಾರ್ಮಿಂಗ್, ಕೃಷಿಯನ್ನ ಡಿಟರ್ಮೈನ್ ಮಾಡುವಂತ ಅಂಶಗಳು. ಫಸ್ಟ್ ಒನ್, ನ್ಯಾಚುರಲ್ ಫ್ಯಾಕ್ಟರ್ಸ್. ಅಮಾಂಗ್ ಫಿಸಿಕಲ್ ಫ್ಯಾಕ್ಟರ್ಸ್, ಲ್ಯಾಂಡ್ ಫಾರ್ಮ್ಸ್, climate and rainfall are important and play a significant role in determining ಕ್ರಾಪಿಂಗ್ ಪ್ಯಾಟರ್ನ್ ಆಫ್ ದ ರೀಜನ್. ಸೊ ಆ ಒಂದು ಪ್ರದೇಶದಲ್ಲಿ ಯಾವ ಯಾವ ಬೆಳೆಗಳನ್ನ ಬೆಳೆಯುತ್ತಾರೆ ಅನ್ನೋದು ಯಾವ ಅಂಶಗಳ ಮೇಲೆ ಡಿಪೆಂಡ್ ಆಗುತ್ತೆ ಮಕ್ಕಳೇ? ಒಂದು ನ್ಯಾಚುರಲ್, ಫಿಸಿಕಲ್, ಭೌತಿಕ ಅಂಶಗಳು. ಸೊ ಅಲ್ಲಿ ಭೂಪ್ರದೇಶ ಹೇಗಿದೆ, ವಾತಾವರಣ ಹೇಗಿದೆ, ಮಳೆ ಹೇಗೆ ಬೀಳುತ್ತೆ ಅನ್ನೋದರ ಮೇಲೆ ಬೆಳೆಗಳನ್ನ ಬೆಳಿತಾರೆ ಅಲ್ವಾ. ಸೊ ಹೆಚ್ಚು ಮಳೆ ಬೀಳುವ ಕಡೆ ಅದಕ್ಕೆ ಸೂಟ್ ಆಗುವಂತಹ ಬೆಳೆಗಳನ್ನೇ ಬೆಳಿಬೇಕು. ಕಡಿಮೆ ಮಳೆ ಬೀಳುವಂತಹ ಪ್ರದೇಶದಲ್ಲಿ ಕಡಿಮೆ ನೀರಿನ ಅಗತ್ಯವಿರುವ ಬೆಳೆಗಳನ್ನ ಬೆಳಿಬೇಕು. ಈ ರೀತಿ. ಓಕೆ. Economic, second one, economic factors. Commercial crops are growing in vast holdings. Earning a huge profit is the main purpose of growing such crops. Economic factors ಅಂತಂದ್ರೇನು? ಆರ್ಥಿಕ ಅಂಶಗಳು. ಯಾವ ಬೆಳೆ ಹೆಚ್ಚಿನ ಲಾಭ ಕೊಡುತ್ತೋ ಸೊ ಆ ಒಂದು ಬೆಳೆಗಳನ್ನ ಬೆಳೆಯುತ್ತಾರೆ ಅಲ್ವಾ. ಸೊ economic earning a huge profit is the main purpose of growing economic crops. Okay. Third one, social factors. Which are the social factors deciding the cropping pattern? Traditions, sampradaya, superstitions, maudyate, illiteracy, anaksharate, etc. play an important role in determining the cropping pattern. Okay. ಸೊ ಇದೇ ಬೆಳೆಗಳನ್ನ ಬೆಳಿಬೇಕು, ಈ ಬೆಳೆನ ಬೆಳಿಬಾರ್ದು ಅನ್ನುವಂತ ಕೆಲವೊಂದು ಟ್ರೆಡಿಷನಲ್ ಆಗಿ ನಡ್ಕೊ ಬಂದಂತಹ ವಿಧಾನ. ಫಾರ್ ಎಕ್ಸಾಂಪಲ್, ಅಡಿಕೆ ಬೆಳೆಯೋರು ಅಡಿಕೆನೇ ಬೆಳಿತಾ ಇರ್ತಾರೆ. ಓಕೆ. ಸೊ ಅವ್ರು ಬೇರೆಯಿಂದಾನು ಟ್ರೈ ಮಾಡಿರೋದಿಲ್ಲ. ಯಾಕಂದ್ರೆ ಸೊ their ancestors are grown like that. Okay. ಈ ರೀತಿ ಕೆಲವೊಂದು ಅನಕ್ಷರತೆ ಕಾರಣದಿಂದನೂ ಕೂಡ ಬೆಳೆಗಳನ್ನ ಟ್ರೈ ಮಾಡೋದಿಕ್ಕೆ ಹೋಗೋದಿಲ್ಲ. ಓಕೆ. ಲಾಸ್ಟ್ ಒನ್, ಫಾರ್ಮರ್ಸ್ ಆಟಿಟ್ಯೂಡ್. ಅವರ ಒಂದು ಆಟಿಟ್ಯೂಡ್ ಹೇಗಿದೆ, ಬಿಹೇವಿಯರ್ ಹೇಗಿದೆ ಅನ್ನೋದು. ದಿಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಕ್ರಾಪಿಂಗ್ ಪ್ಯಾಟರ್ನ್ ಇನ್ ಆಫ್ ಅನ್ ಏರಿಯಾ. How it is means, example, earlier farmers in North Karnataka used to grow mainly jawar and wheat. ಗೋಧಿ ಮತ್ತು ರಾಗಿಯನ್ನ, ಜೋಳಗಳನ್ನ ಬೆಳಿತಾ ಇದ್ರು. ಓಕೆ. ನಾರ್ತ್ ಕರ್ನಾಟಕದಲ್ಲಿ. ಹವೆವರ್ ನೌ ದೇ ಆರ್ ಗ್ರೋಯಿಂಗ್ ಸನ್ಫ್ಲವರ್, ಸೂರ್ಯಕಾಂತಿ, ಗ್ರೌಂಡ್ ನಟ್, ಶೇಂಗಾ, ತೋರ್ದಾಳ್, ತೊಗರಿ ಬೇಳೆ ಅಂಡ್ ಆನಿಯನ್ ವಿಚ್ ಫೆಚ್ ಅ ಗ್ರೇಟರ್ ಪ್ರಾಫಿಟ್. ಈಗ ಅವರ ಆಟಿಟ್ಯೂಡ್ ಹೇಗಿದೆ, ನಾವು ಹೊಸ ಹೊಸ ಬೆಳೆಗಳನ್ನ ಟ್ರೈ ಮಾಡ್ಬೇಕು ಅನ್ನೋ ಆಟಿಟ್ಯೂಡ್ ಇರುವಂತವರು ಬೇರೆ ಬೇರೆ ಬೆಳೆಗಳಿಗೆ ಶಿಫ್ಟ್ ಆಗ್ತಾರೆ. ಓಕೆ. ಸೊ ಎಕ್ಸಾಂಪಲ್, ನಾರ್ತ್ ಕರ್ನಾಟಕದಲ್ಲಿ ಮುಂಚೆ ಗೋಧಿ ಮತ್ತು ಜೋಳನ ಬೆಳೀತಾ ಇದ್ರು. ಇವಾಗ ಸೂರ್ಯಕಾಂತಿ, ತೊಗರಿ, ಉದ್ದು, ಆನಿಯನ್ ಅಂತಂದ್ರೆ ಈರುಳ್ಳಿ, ಶೇಂಗಾ, ಈ ತರ ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಓಕೆ. These are the factors deciding or affecting the cropping pattern. Okay.